ಬಾಯಲ್ಲಿ ನೀರು ತರಿಸುವ ಬಳುಲ್ ಜಾಮ್. ವಾ ಕ್ಯಾ ಬಾತ್ ಹೈ. ಹಣ್ಣು ಎಂದರೆ ಯಾರಿಗೆ ತಾನೇ ಇಷ್ಟ ಇಲ್ಲ ಹೇಳಿ. ಅದರಲ್ಲೂ ಬಳುವಲ್ಕಾಯಿ ಎಂದರೆ ಎಲ್ಲರಿಗೂ ತಮ್ಮ ಬಾಲ್ಯ ನೆನಪವಾಗೋದು ಸಹಜ. ಚಿಕ್ಕಂದಿನಲ್ಲಿ ಬಳುವಲ್ಕಾಯಿ ಒಡೆದು ಅದರಲ್ಲಿ ಬೆಲ್ಲ ತುಂಬಿ ಜಾಮ್ ಮಾಡಿ ತಿಂದರೆ ಅದೇನು ರುಚಿ ಗುರು. ಮುಂದಿದ್ದವರ ಬಾಯಲ್ಲಿ ನೀರೇ ನೀರು. ಇಂಥ ಬಾಲ್ಯವನ್ನು ನೆನಪಿಸುವ ಮತ್ತು ಬಳುವಲ್ಕಾಯಿಯನ್ನು ಉಳಿಸಿ ಬೆಳೆಸುವ ನಿಟ್ಟಿನಲ್ಲಿ ಜಮಖಂಡಿಯ ಯುವ ರೈತ ಹೊಸದೊಂದು ಐಡಿಯಾ ಮಾಡಿದ್ದಾನೆ. ಅದೇನು ಅಂದರೆ ಈ ಸ್ಟೋರಿ ನೋಡಿ. ಈತ ಜಮಖಂಡಿಯ ಯುವ ರೈತ ಶಂಕರ್ ರಾವಲ್ ರೈತಾಪಿ ಕುಟುಂಬದಿಂದ ಬಂದವನಾಗಿದ್ದು ಹಣ್ಣುಗಳನ್ನು ಬೆಳೆಯುವ ಕೃಷಿಕನಾಗಿದ್ದಾನೆ. ಹಲವಾರು ಹಣ್ಣುಗಳನ್ನು ಬೆಳೆಯುವ ಈತ ಬಳುವಲ್ಕಾಯಿ ಹಣ್ಣನ್ನು ಬೆಳೆಯುವುದರ ಜೊತೆಗೆ ಅದನ್ನು ಸಾವಯವ ಬೆಲ್ಲದಲ್ಲಿ ಕಲಿಸಿ ಬಳುವಲ್ ಜಾಮ್ ಸಿದ್ಧಪಡಿಸಿ ಅದನ್ನು ವ್ಯಾಪಾರ ಮಾಡಿ ಯಶಸ್ವಿಯಾಗಿದ್ದಾನೆ. ಹಾಗಾದರೆ ಬನ್ನಿ ಆತ ಏನು ಹೇಳುತ್ತಾನೆ ಕೇಳೋಣ. ಮತ್ತು ಇದರ ಹಣ್ಣಿಂದ ತಿರುಳು ತೆಗೆದು ಕಡಗಲ್ಲಿ ಕಲಿಸಿ ರೆಡಿ ಮಾಡ್ತೀವಿ ಇದನ್ನು. ಮತ್ತು ಇದನ್ನು 10 ರೂಪಾಯಿಗೆ ಒಂದು ಕಪ್ ಕೊಡ್ತೀವಿ ರೀ. ಇದ್ರಾಗ ಹಾಕಿ ಮತ್ತು ಪಾವು ಕೆ ಜಿಗೆ 80 ರೂಪಾಯಿ ಕೊಡ್ತೀವಿ. ಇದು ಬಳುವಲ್ ಹಣ್ಣಿನ ಜಾಮ್ ಅಂತಾರೆ ಸರ್. ಬಳುವಲ್ ಹಣ್ಣಿನ ಜಾಮ್ ನಾವು ಮನೆಯಾಗ ತಯಾರು ಮಾಡ್ತೀವಿ ಇದನ್ನು. ಒಂದು ನಾವು ಹಣ್ಣಿನ ವ್ಯಾಪಾರ ಮಾಡ್ತೀವಿ ರೀ. ನಾವು ಹಣ್ಣು ವ್ಯಾಪಾರ ಮಾಡೋ ಮುಂದೆ ಒಂದು ಸಲ ಏನಾಗ್ತೈತೆ ರೀ, ದಸರಾದಾಗ ಅಟ್ಟ ಮಾರ್ತಿದ್ರು ರೀ ನಮ್ಮ ಸೈಡ. ಅವಾಗ ಹಣ್ಣು ದಸರಾ ಆದ ಕೂಡಲೇ ಭಾಳ ಉಳಿದಿದ್ರು. ಇವೇನು ಮಾಡ್ಬೇಕಂತೇಳಿ ನಾವು ತಿಳಿಲಾರ್ದಾಗನ ಒಂದು ಸ್ವಲ್ಪ ಹಣ್ಣಾಗಿದ್ದ ಕಾಯಿ ಒಳಗೆ ಬೆಲ್ಲ ಕೂಡಿಸಿಟ್ಟಿವಿ ರೀ. ಬೆಲ್ಲ ಕೂಡಿಸಿಟ್ಟಾಗ 5 ರೂಪಾಯಿ ಮಾರೋ ಹಣ್ಣು 8 ರೂಪಾಯಿ ಮಾರಕೈತಿ. 8 ರೂಪಾಯಿ ಮಾರಕತ್ತಾನ ಮತ್ತೊಂದು 3 ರೂಪಾಯಿ ಉಳಿತಾವ ಅಂತ ಹೇಳ್ರಿ ಏನು ಮಾಡಿದ್ರು ನಾವು ರೈತಗೂ ಒಂದು 2 ರೂಪಾಯಿ ಆಗ್ತಾವೆ, ನಮಗೂ 1 ರೂಪಾಯಿ ಉಳಿತೈತಿ ಹೇಳ್ರಿ ಈ ಬೆಲ್ಲ ಕೂಡಿಸಿ ಮಾರಾಟ ಮಾಡಕತ್ತೀವಿ. ಅವಾಗಿಂದ ಶುರು ಆಗೈತೆ ನಮ್ಮ ಬಳುವಲ್ ಹಣ್ಣಿನ ಜಾಮ್. ವ್ಯಾಪಾರ ಚಲೋ ಐತೆ ರೀ. ಜನ ಭಾಳ ಮೆಚ್ಚುಗೆ ವ್ಯಕ್ತಪಡಿಸ್ತಾರೆ ರೀ. ಅದು ತಿಂದು ರುಚಿ ನೋಡಿದ ಕೂಡಲೇ ತಮ್ಮ ಬಾಲ್ಯದ ಜೀವನ ನೆನೆಸ್ಕೋತಾರೆ. ನಮಗೂ ಭಾಳ ಖುಷಿ ಅನ್ನಿಸ್ತೈತಿ. ಒಂದು ಅಳಿವಿನ ಅಂಚಿನಲ್ಲಿರೋ ಹಣ್ಣು ನಾವು ಉಳಿಸಿ ಮುಂದಿನ ಪೀಳಿಗೆಗೆ ಕೊಟ್ಟು ಹೋಗುವಂಥ ಒಂದು ಕೆಲಸ ಮಾಡತ್ತೀವಿ ಅನ್ನೋದು ನಮಗೂ ಹೆಮ್ಮೆ ವಿಷಯ. ಓಕೆ ಸರ್.